ಅಷ್ಟಕ್ಕೂ ಬಿಡದಿ ಬೈರಮಂಗಲದ ಕೃಷಿ ಭೂಮಿಗೆ ವೃಷಭಾವತಿ ನದಿ ಶಾಪ ಆಗೋಯ್ತಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಹರಿದಾಡ್ತಾ ಇದೆ. ಕೈಗಾರಿಕಾ ವಿಷಕಾರಿ ತ್ಯಾಜ್ಯದಿಂದ ಜಲಮೂಲ ಕಲುಷಿತಗೊಂಡಿದೆ. ವೃಷಭಾವತಿ ರಾಜಕಾಲುವೆಗೆ ಬೆಂಗಳೂರಿನ ಮಲಿನ ನೀರೇನಿದೆ ಆ ಮಲಿನ ನೀರು ಹರಿತಾ ಇದೆ. ಬಿಡದಿ ಬೈರಮಂಗಲ ಜನ ಮೂಗು ಮುಚ್ಚಿಕೊಂಡು ಓಡಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆವಾಗಲೇ ನೀವು ನೋಡಿದ್ರಿ ಏನಂತ ಹೇಳಿದ್ರೆ ಬೆಂಗಳೂರಿನಿಂದ ಒಂದಿಷ್ಟು ಕಾರ್ಖಾನೆಗಳ ನೀರಾಗಿರ್ಬೋದು, ಒಂದಿಷ್ಟು ಮೋರಿ ನೀರಾಗಿರ್ಬೋದು. ಏನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ಇಂತಹ ಒಂದು ಕಲುಷಿತ ನೀರು ವೃಷಭಾವತಿ ನದಿಗೆ ಸೇರ್ಕೊಂಡಿದೆ. ವೃಷಭಾವತಿ ನದಿಗೆ ಸೇರ್ಕೊಂಡಿರೋದ್ರಿಂದ ಎಲ್ಲೋ ಒಂದು ಕಡೆ ಬಿಡದಿ ಬೈರಮಂಗಲ ಒಂದು ಜನ ವ್ಯವಸಾಯ ಮಾಡೋದಕ್ಕಾಗಿರ್ಬೋದು ಅಥವಾ ಓಡಾಡೋದಕ್ಕಾಗಿರ್ಬೋದು ಅವರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ ಮೂಗು ಮುಚ್ಕೊಂಡು ಓಡಾಡ್ತಕ್ಕಂಥ ಒಂದು ಪರಿಸ್ಥಿತಿ ಆ ಭಾಗದ ಜನರಿಗೆ ನಿರ್ಮಾಣ ಆಗಿದೆ. ಯಾರೇ ಇದ್ರೂ ಕೂಡ ಇವಾಗ ನಾವು ಕೆಂಗೇರಿ ಕಡೆ ಪಾಸ್ ಆಗ್ತೀವಿ, ಹೈವೇಲಿ ಹೋಗಬೇಕಾದ್ರೆ ಈ ಪಾಸ್ ಆಗೋ ರಸ್ತೆಯಲ್ಲಿ ಕೆಂಗೇರಿ ಹತ್ರ ಹೋಗ್ತಿದ್ದಾಗೆ ಮೂಗು ಮುಚ್ಕೊಳ್ತೀವಿ. ಆದರೆ ಪ್ರತಿದಿನ ಅಲ್ಲಿ ವಾಸ ಮಾಡ್ತಕ್ಕಂಥ ಜನ ಹೇಗಿರಬೇಕು ಯೋಚನೆ ಮಾಡಿ. ಆ ಒಂದು ಕ್ರಿಮಿಕೀಟಗಳು, ಆ ಒಂದು ಕಾಯಿಲೆಗಳು ಬಂದೇ ಬರುತ್ತೆ. ಇದ್ರ ಬಗ್ಗೆ ರಿಪೋರ್ಟರ್ ಮಾತನಾಡಿದ್ದಾರೆ. ಬೈರಮಂಗಲದಲ್ಲಿ ಕೆರೆ ಇದೆ. ಈ ಒಂದು ಕೆರೆಯಲ್ಲಿ ಕಲುಷಿತ ನೀರು ಬರ್ತಾ ಇದೆ. ಬೈರಮಂಗಲ ಸಂಪೂರ್ಣವಾಗಿ ಅಧ್ವಾನ ಆಗೋಗಿದೆ ಅಂತ ಹೇಳಿ CM ಅವರು ಸ್ಟೇಟ್ಮೆಂಟ್ ಕೊಟ್ಟರು. ಬೈರಮಂಗಲದ ಕೆರೆ ಯಾಕೆ ಕಲುಷಿತ ಆಗಿದೆ ಅನ್ನೋದನ್ನು ನಾನು ನಿಮಗೆ ದೃಶ್ಯ ಸಮೇತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಬೈರಮಂಗಲದ ಕೆರೆ. ಸೊ ಆ ಭಾಗದಲ್ಲಿ ಕೆರೆ ಇದೆ, ಈ ಭಾಗದಲ್ಲಿ ಸೇತುವೆ ಇದೆ. ಹಂಗೆ ಈ ಒಂದು ನೀರು ಮುಂದೆ ಹರ್ಕೊಂಡು ಹೋಗುತ್ತೆ. ಈ ನೀರು ಎಲ್ಲಿಂದ ಬರ್ತಿರೋದು ಅಂತ ಹೇಳಿದ್ರೆ ಅಫ್ಕೋರ್ಸ್ ಬೆಂಗಳೂರಿನ ಬಸವನಗುಡಿಯ ವೃಷಭಾವತಿಯ ಉಗಮ ಸ್ಥಾನ, ಅಲ್ಲಿಂದ ಹರಿದಂತಹ ನೀರು, ಪವಿತ್ರ ನೀರು ಇಲ್ಲಿಗೆ ಬರುವಾಗ ಈ ರೀತಿಯಾಗಿ ಕಲುಷಿತವಾಗಿ ಕೊಳಚೆ ನೀರಾಗಿ ಕಪ್ಪು ನೀರಾಗಿ ಹರ್ಕೊಂಡು ಹೋಗುತ್ತೆ. ಹಾಗೇ ಮುಂದೆ ಹೋದರೆ ಸಂಗಮ ಅನ್ನುವಂಥ ಜಾಗ ಇದೆ. ಸಂಗಮದಲ್ಲಿ ಎಲ್ಲ ನೀರು ಒಂದು ಕಡೆ ಸೇರಿಕೊಂಡು ಮುಂದೆ ಅಲ್ಲಿ ಶುದ್ಧೀಕರಣ ಘಟಕ ಇದೆಯಂತೆ. ಅಲ್ಲಿ ಈ ನೀರುಗಳು ಶುದ್ಧೀಕರಣ ಮಾಡಿ ನಂತರದಲ್ಲಿ ಅದನ್ನು ಮೇಕೆದಾಟು ಯೋಜನೆ ಮಾಡ್ತಿದ್ದಾರಲ್ವ, ಆ ಒಂದು ಪ್ರದೇಶಕ್ಕೆ ಈ ನೀರನ್ನು ಹರಿವು ಬಿಡ್ತಾರೆ ಅನ್ನೋದು ಈಗ ಸದ್ಯದ ಪ್ರಾಥಮಿಕ ಮಾಹಿತಿ. ಆದರೆ ಇಲ್ಲಿ ಗಮನಿಸ್ತಿರುವ ಅಂಶ ಏನಂತ ಹೇಳಿದ್ರೆ, ಈ ಒಂದು ಬೈರಮಂಗಲದ ಕೆರೆ ಇದೆ, ಈ ಒಂದು ಕೆರೆಯನ್ನು ವೃಷಭಾವತಿ ಕೆರೆ ಅಂತಲೂ ಕರೀತಾರೆ, ಸೌಪರ್ಣಿಕ ಕೆರೆ ಅಂತಲೂ ಕರೀತಾರೆ, ವೃಷಭಾವತಿ ಕೆರೆ ಅಂತ ಕರೀತಾರೆ. ಆದರೆ ಈ ಕೆರೆಯ ನೀರು ಯಾವ ಥರ ಹಾಳಾಗಿದೆ, ಕಲುಷಿತಗೊಂಡಿದೆ ಅಂತೇಳಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಸಂಪೂರ್ಣವಾಗಿ ನೊರೆ ಹಾರ್ತಿದೆ ನೋಡಿ. ಆ ಭಾಗದಲ್ಲಿ ಯಾವ ರೀತಿಯಾಗಿ ನೊರೆ ಹಾರ್ತಿದೆ ಅಂತ ಹೇಳಿದ್ರೆ, ಇದೆಲ್ಲ ಕೂಡ ಫ್ಯಾಕ್ಟ್ರೀಸ್ ಅಂದರೆ ಬಿಡದಿ ಕೈಗಾರಿಕಾ ಪ್ರದೇಶದಿಂದ ಹರಿಬಿಡಲಾಗುವಂತಹ ತ್ಯಾಜ್ಯ ನೀರಿನಿಂದ ಉಂಟಾಗಿರುವಂತಹ ಕಲುಷಿತ ನೀರು. ಜೊತೆಗೆ ಬೆಂಗಳೂರು ನಗರದಲ್ಲಿ ಬೆಂಗಳೂರು ಮಂದಿ ಬಳಸಿ ಉಳಿಸಿ ಅಳಿಸಿ ಹಾಕಿ ಕಳಿಸಿದಂತಹ ನೀರಿನ ಪರಿಸ್ಥಿತಿ ಇದು. ಕಲುಷಿತ ನೀರು, ಈ ನೀರು ಪವಿತ್ರವಾಗಿ ಹರಿಬೇಕಾಗಿತ್ತು. ಯಾವುದೇ ವಾಸನೆ ಅಥವಾ ದುರ್ವಾಸನೆ ಇಲ್ಲದೆ ಶುದ್ಧವಾಗಿರಬೇಕಿತ್ತು. ಆದರೆ ಸಂಪೂರ್ಣವಾಗಿ ನೊರೆ ನೋಡಿ ಯಾವ ಥರ ಡ್ಯಾನ್ಸ್ ಆಡ್ತಿದೆ ಕೆರೆ ಭಾಗದಲ್ಲಿ. ನೊರೆ ಕಲುಷಿತ ನೀರಿದು. ಇದು ಇಲ್ಲಿನ ಪರಿಸ್ಥಿತಿ. ಫಸ್ಟ್ ನೀವು ಕೆರೆ ರಿಪೇರಿ ಮಾಡಿ, ಕೆರೆಯನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡಿ, ಕೆರೆಯನ್ನು ರಿಪೇರಿ ಮಾಡುವಂಥ ಕೆಲಸವನ್ನು ಮಾಡಿ. ಸುಮಾರು 100 ಎಕರೆ ಪ್ರದೇಶದಲ್ಲಿ ಈ ಕೆರೆ ಆವರಿಸ್ಕೊಂಡಿರುವಂಥದ್ದು. ಅಂದರೆ ಈ ವೃಷಭಾವತಿಯ ರಾಜಕಾಲುವೆ ಮೂಲಕ ಹರ್ಕೊಂಡು ಬರುತ್ತಲ್ಲ, ಆ ಒಂದು ನೀರು ಇದೇ ಒಂದು ಕೆರೆಯಲ್ಲಿ ಬಂದು ಹಿಂಗೆ ಪಾಸ್ ಹಾಕೊಂಡು ಮೇಕೆದಾಟಿಗೆ ಹೋಗುತ್ತೆ. ಸದ್ಯಕ್ಕೆ ಇದನ್ನು ನೀವು ಕರೆಕ್ಟಾಗಿ ಮಾಡಬೇಕು. ಬಿಡದಿ ಟೌನ್ಶಿಪ್ಪನ್ನು ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ನೀವು ಯೋಚನೆ ಮಾಡಿದರೆ, ರೈತರ ಜಮೀನನ್ನು ಕಿತ್ಕೊಂಡು ಬಿಡದಿ ಟೌನ್ಶಿಪ್ ಮಾಡಬೇಕು ಅಂತೇಳಿ ಯೋಜನೆ ಹಾಕಿದ್ದೀರಲ್ವಾ, ಅದಕ್ಕೂ ಮೊದಲೇ ಜಲಮೂಲವನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡಬೇಕು. ಇದ್ರ ಬಗ್ಗೆ ಮುತುವರ್ಜಿಯನ್ನು ವಹಿಸಬೇಕು. ಇಲ್ಲಿ ಕೆರೆ ಈ ರೀತಿಯಾಗಿ ಹಾಳಾಗಿ ನೊರೆಯೆಲ್ಲ ತುಂಬಿಕೊಂಡು ಬೀಳ್ತಾ ಇದೆ. ರಾಜ್ಯ ಸರ್ಕಾರ ಮಾತ್ರ ರೈತರ ಭೂಮಿಯನ್ನು ಕಬಳಿಸೋಕೆ ಯೋಜನೆಯನ್ನು ಹಾಕ್ತಾ ಇದೆ ಅಂತೇಳಿ ರೈತರು ಆರೋಪವನ್ನು ಮಾಡ್ತಿದ್ದಾರೆ. ಆದಷ್ಟು ಬೇಗ ಈ ಒಂದು ಕೆರೆಯನ್ನು ರಿಪೇರಿ ಮಾಡಿ ನೋಡಿ. ಆ ಥರ ಕಲುಷಿತ ನೀರು ಹರಿಯೋ ಥರ ಮಾಡದೇ ಇದ್ದಂಥ ಪಕ್ಷದಲ್ಲಿ ಕೆರೆ ಕೂಡ ಶುಚಿಯಾಗಿತ್ತು. ಈ ನೀರನ್ನು ಕೂಡ ಇಲ್ಲಿನ ರೈತರು ಬಳಸ್ಕೋಬೋದಲ್ವಾ. ಯಾಕೆ ರಾಜಕಾಲುವೆ ನೀರು ಇದಕ್ಕೆ ಬಿಡಬೇಕು? ಯಾಕೆ ಈ ರೀತಿಯಾಗಿ ಕೆರೆ ಕಲುಷಿತ ನೋಡಿ ಎಷ್ಟು ನೀರು ಹರಿತಾ ಇದೆ ರೀ. ಒಂದು ಕಡೆಯಿಂದಾಗಿ ಬರಗಾಲ ಬರುತ್ತೆ ಅಂತ ಹೇಳ್ತಿದ್ದೀವಿ ನಾವು, ಒಂದು ಕಡೆಯಿಂದಾಗಿ ನೀರೇ ಇಲ್ಲ ಅಂತ ಹೇಳ್ತಿದ್ದೀವಿ, ಒಂದು ಕಡೆ ನೀರಿಗೆ ಹಾಹಾಕಾರ ಅಂತ ಹೇಳ್ತೀವಿ ನೋಡಿ. ಇದೆಲ್ಲ ನೀರು ವೃಷಭಾವತಿ ಕೆರೆ ಏನಿದೆ ಅದು ಪವಿತ್ರವಾಗಿದ್ದರೆ ಈ ಕೆರೆ ಕೂಡ ಈ ಒಂದು ಬೈರಮಂಗಲದ ಈ ಕೆರೆ ಕೂಡ ಪವಿತ್ರವಾಗ್ತಿತ್ತು, ಶುದ್ಧವಾಗ್ತಿತ್ತು. ಆದರೆ ವೃಷಭಾವತಿ ಕೆರೆನ ಅಪವಿತ್ರ ಮಾಡಿ ಈ ರೀತಿಯಾದಂಥ ಸನ್ನಿವೇಶ ನಿರ್ಮಾಣವಾಗಿರುವಂಥದ್ದು. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಮುತುವರ್ಜಿಯ ಕಾಳಜಿಯನ್ನು ವಹಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ನಾನು ಅಥರ್ವರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.